ಇವತ್ತು ಕಡಲೆಬೇಳೆ ವಡೆ ಮಾಡೋಣ. ಕಡಲೆಬೇಳೆ ವಡೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 2 ಕಪ್ ಕಡಲೆಬೇಳೆ, 1 ಕಪ್ ಉದ್ದಿನಬೇಳೆ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಕಪ್ ಕಡಲೆಬೇಳೆ ಹಾಕಿ, ಒಂದು ಪಾತ್ರೆಯಲ್ಲಿ ಕಡಲೆಬೇಳೆ, ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನಬೇಳೆ ಹಾಕಿ ಇವನ್ನ 2 ಅವರ್ ನೆನೆಸಿಡೋಣ. ಇವಾಗ 2 ಅವರ್ ಆಗಿದೆ. ಇವಾಗ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ದೇನೆ ತರಿಯಾಗಿ ರುಬ್ಕೊಳ್ಳೋಣ. ಈ ಥರ ರುಬ್ಬಿದ ಮೇಲೆ ಹೀಗಾಗಿರುತ್ತೆ. ಗಮನ ಇರಲಿ, ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗಬೇಡಿ. ನಿಮಗೇನಾದರೂ ಅದು ಸ್ವಲ್ಪ ರುಬ್ಬಕ್ಕೆ ಇದಾದರೆ ಸ್ವಲ್ಪನೇ ಇಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಇವಾಗ ಒಂದು ಚುಟಿಕೆ ಸೋಡಾ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಅದನ್ನು ಕೈಗೆ ಹೀಗೆ ಹಚ್ಕೊಂಡು ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ಕೈಯಲ್ಲಿ ಹೀಗೆ ತಟ್ಟಿ ಮಧ್ಯದಲ್ಲಿ ಹೀಗೆ ಹೋಲ್ ಮಾಡಿ ಅದನ್ನು ಕಡಾಯಲ್ಲಿ ಕರಿಯಲು ಬಿಡಿ. ಬೇಯಿಸ್ಕೊಳ್ಳಿ. ಇವಾಗ ಇವು ಬೆಂದಿದೆ. ಇವಾಗ ಕಡಲೆಬೇಳೆ ವಡೆ ರೆಡಿಯಾಗಿದೆ. ಈ ಕಡಲೆಬೇಳೆ ವಡೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.